ನಟಿ ಸಾನ್ವಿ ಸೌತ್ ಟಾಪ್ ಹೀರೋಯಿನ್ಸ್ಗೆ ಟಫ್ ಫೈಟ್ ಕೊಡ್ತಿದ್ದಾರೆ. ದಿನದಿಂದ ದಿನಕ್ಕೆ ರೋಷ್ ಕ್ರೇಜ್ ಹೆಚ್ಚಾಗ್ತಿದ್ದು ಇದೀಗ ಏಕ್ದಮ್ ಸೌತ್ ಸೂಪರ್ ಸ್ಟಾರ್ ಜೊತೆ ನಟಿಸೋ ಲಕ್ಕಿ ಚಾನ್ಸ್ ಹುಡುಕಿ ಬಂದಿದೆ. ಅದೇ ನಿಜವಾದ್ರೆ ಕೊಡಗಿನ ಕುವರಿ ಸಿನಿ ದುನಿಯಾ ರಾತ್ರೋರಾತ್ರಿ ಬದಲಾಗಿ ಬಿಡುತ್ತೆ. ರಶ್ಮಿಕಾ ಮಂದಣ್ಣ ಸೌತ್ ಸಿನಿ ದುನಿಯಾದ ಹಾಟ್ ಅಂಡ್ ಮೋಸ್ಟ್ ಹ್ಯಾಪನಿಂಗ್ ಹೀರೋಯಿನ್. ಸ್ಯಾಂಡಲ್ವುಡ್ ನಿಂದ ಶುರುವಾದ ಸಾನ್ವಿ ಹವಾ ಈಗ ಟಾಲಿವುಡ್, ಕಾಲಿವುಡ್ ಮೀರಿ ಬಾಲಿವುಡ್ ವರೆಗೂ ಮುಂದುವರೆದಿದೆ. ಸೌಂದರ್ಯ ಮತ್ತು ಅಭಿನಯ ಎರಡರಲ್ಲೂ ಸೈ ಅನಿಸಿಕೊಂಡಿರೋ ಕೊಡಗಿನ ಕುವರಿ ಸೌತ್ ಸೂಪರ್ ಸ್ಟಾರ್ಗಳ ಸಿನಿಮಾಗಳಲ್ಲಿ ನಟಿಸ್ತಾ ಟಾಪ್ ಹೀರೋಯಿನ್ ಪಟ್ಟಕ್ಕೇರಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸೌತ್ನಲ್ಲಿ ಕನ್ನಡದ ಮತ್ಯಾವುದೇ ನಟಿಗಿಲ್ಲದ ಕ್ರೇಜ್ ರಶ್ಮಿಕಾಗಿದೆ. ಸೌತ್ ಟಾಪ್ ಹೀರೋಯಿನ್ಸ್ಗೆ ರಶ್ಮಿಕಾ ಟಫ್ ಕಾಂಪಿಟೇಷನ್. ಸೂಪರ್ ಸ್ಟಾರ್ಗಳ ಸಿನಿಮಾಗಳಲ್ಲಿ ಕೊಡಗಿನ ಕುವರಿ ಮಿಂಚು. ರಶ್ಮಿಕಾ ಮಂದಣ್ಣ ಕೈಲಿರೋ ಸಿನಿಮಾಗಳನ್ನ ನೋಡ್ತಿದ್ರೆ ಸೌತ್ ಟಾಪ್ ಹೀರೋಯಿನ್ಸ್ಗೆ ಟಫ್ ಕಾಂಪಿಟೇಷನ್ ಕೊಡ್ತಿರೋದು ಗೊತ್ತಾಗತ್ತೆ. ಸದ್ಯ ರಶ್ಮಿಕಾ ಅಭಿನಯದ ಕನ್ನಡ ಯಜಮಾನ ಸಿನಿಮಾ ಭರ್ಜರಿ ಸಕ್ಸಸ್ ಪ್ರದರ್ಶನ ಕಾಣ್ತಿದೆ. ಧ್ರುವ ಸರ್ಜಾ ಜೊತೆ ಪೊಗರು ಸಿನಿಮಾದಲ್ಲಿ ಭಾರಿ ಸಂಭಾವನೆ ಪಡೆದು ನಟಿಸ್ತಿರೋ ಸಾನ್ವಿ ವಿಜಯ್ ದೇವರಕೊಂಡ ಜೊತೆ ಡಿಯರ್ ಕಾಮ್ರೇಡ್ ಸಿನಿಮಾದಲ್ಲಿ ನಟಿಸ್ತಿದ್ದು ನಿತಿನ್ ಜೊತೆ ಭೀಷ್ಮ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡಿಕೊಳ್ಳೋದು ಪಕ್ಕಾ ಆಗಿದೆ. ತಮಿಳಿನಲ್ಲಿ ಕಾರ್ತಿ ಜೊತೆಗೂ ನಟಿಸೋ ಸುದ್ದಿ ಕೇಳಿ ಬರ್ತಿದೆ. ಪ್ರಿನ್ಸ್ ಮಹೇಶ್ ಬಾಬು ಜೊತೆ ಕೂರ್ಗ್ ಪ್ರಿನ್ಸೆಸ್ ರೊಮ್ಯಾನ್ಸ್. ಟಾಲಿವುಡ್ ಪೋಕಿರಿಗೆ ನಾಯಕಿ ಆಗ್ತಾರಾ ಕಿರಿಕ್ ಸಾನ್ವಿ? ಎಸ್, ಗೀತಾ ಗೋವಿಂದಂ ಸಿನಿಮಾ ಟೈಮ್ ನಲ್ಲೇ ರಶ್ಮಿಕಾ ಕ್ರೇಜ್ ನೋಡಿ ಟಾಲಿವುಡ್ ಮಂದಿ ಮುಂದೊಂದು ದಿನ ಮಹೇಶ್ ಬಾಬು, ಜೂನಿಯರ್ NTR, ರಾಮ್ ಚರಣ್ ತೇಜಾರಂತಹ ಯಂಗ್ ಸೂಪರ್ ಸ್ಟಾರ್ಸ್ ಜೊತೆ ರಶ್ಮಿಕಾ ನಟಿಸಿದ್ರು ಅಚ್ಚರಿ ಪಡ್ಬೇಕಿಲ್ಲ ಅಂದಿದ್ರು. ಸದ್ಯ ಟೀಟೌನ್ ನಲ್ಲಿ ಚಕ್ಕರ್ ಹೊಡೆದಿರೋ ನ್ಯೂಸ್ ನೋಡ್ತಿದ್ರೆ ಮಹೇಶ್ ಬಾಬು ಮುಂದಿನ ಚಿತ್ರಕ್ಕೆ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ನಾಯಕಿ ಆಗೋದು ಬಹುತೇಕ ಕನ್ಫರ್ಮ್ ಎನ್ನಲಾಗ್ತಿದೆ. ಚಿತ್ರತಂಡದ ಜೊತೆ ಈ ಬಗ್ಗೆ ಮಾತುಕತೆ ಸಹ ಜೋರಾಗಿ ನಡೀತಿದೆ. ದಿಲ್ ರಾಜು, ಮಹೇಶ್ ಬಾಬು ಚಿತ್ರಕ್ಕೆ ರಶ್ಮಿಕಾ ನಾಯಕಿ. ಸಾಯಿ ಪಲ್ಲವಿಗೆ ಟಕ್ಕರ್ ಕೊಡ್ತಾರ ಕೊಡಗಿನ ಕುವರಿ? ಪ್ರಿನ್ಸ್ ಮಹೇಶ್ ಬಾಬು ಸದ್ಯ ಮಹರ್ಷಿ ಅನ್ನೋ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಮಹರ್ಷಿ ನಂತರ ಮಹೇಶ್ ಬಾಬು ದಿಲ್ ರಾಜು ನಿರ್ಮಾಣದಲ್ಲಿ ಅನಿಲ್ ರವಿಪುಡಿ ನಿರ್ದೇಶನದ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಚಿತ್ರದಲ್ಲಿ ಮಹೇಶ್ ಬಾಬು ಜೋಡಿಯಾಗಿ ರಶ್ಮಿಕಾ ಮಂದಣ್ಣ ಆಯ್ಕೆ ಆಗುವ ಸಾಧ್ಯತೆ ಇದೆ. ಆ ಪಾತ್ರಕ್ಕೆ ಸಾಯಿ ಪಲ್ಲವಿ ಮತ್ತು ರಶ್ಮಿಕಾ ಮಂದಣ್ಣ ಹೆಸರು ಫೈನಲ್ ಆಗಿದ್ದು, ಸಾನ್ವಿ ಕ್ರೇಜ್ ನೋಡ್ತಾ ಇದ್ರೆ ಸಾಯಿ ಪಲ್ಲವಿನ ಹಿಂದಿಕ್ಕಿ ಟಾಲಿವುಡ್ ಸೂಪರ್ ಸ್ಟಾರ್ ಜೊತೆ ಡ್ಯುಯೆಟ್ ಹಾಡಿದ್ರು ಅಚ್ಚರಿ ಪಡ್ಬೇಕಾಗಿಲ್ಲ. ಕನ್ನಡದಲ್ಲಿ ಬರ್ತಿದೆ ವಿಜಯ್ ದೇವರಕೊಂಡ ರಶ್ಮಿಕಾ ಸಿನಿಮಾ. ಈಗಾಗಲೇ ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಜೋಡಿ ಗೀತಾ ಗೋವಿಂದಂ ಸಿನಿಮಾದಲ್ಲಿ ಕಮಾಲ್ ಮಾಡಿದೆ. ಈ ಹಿಟ್ ಕಾಂಬಿನೇಷನ್ ನಲ್ಲಿ ಬರ್ತಿರೋ ಡಿಯರ್ ಕಾಮ್ರೇಡ್ ಸಿನಿಮಾ ಕನ್ನಡ ಸೇರಿದಂತೆ ದಕ್ಷಿಣದ 4 ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ. ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ಒಂದೊಂದೇ ಡಬ್ಬಿಂಗ್ ಸಿನಿಮಾ ರಿಲೀಸ್ ಆಗ್ತಿದ್ದು ರಶ್ಮಿಕಾ ಕ್ರೇಜ್ ನೋಡಿ ಡಿಯರ್ ಕಾಮ್ರೇಡ್ ಚಿತ್ರವನ್ನ ಕನ್ನಡಕ್ಕೆ ಡಬ್ ಮಾಡಿ ರಿಲೀಸ್ ಮಾಡಲಾಗ್ತಿದೆ. ಮಾರ್ಚ್ 17ಕ್ಕೆ 4 ಭಾಷೆಗಳಲ್ಲಿ ಟೀಸರ್ ರಿವೀಲ್ ಆಗಲಿದೆ. ಒಟ್ಟಲ್ಲಿ ಕನ್ನಡತಿ ರಶ್ಮಿಕಾ ಮಂದಣ್ಣ ಕ್ರೇಜ್ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಿದೆ. ಮಹೇಶ್ ಬಾಬು ಸಿನಿಮಾದಲ್ಲಿ ನಟಿಸಿದ್ದೆ ಆದ್ರೆ ಅದು ಮತ್ತಷ್ಟು ಸ್ಪೀಡ್ ಪಡ್ಕೊಳ್ಳುತ್ತೆ.